ಚಿತ್ರದುರ್ಗದ ಬಳಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ 9 ಮಂದಿ ಸಜೀವ ದಹನವಾಗಿ 24 ಮಂದಿ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆ. ಹಿರಿಯೂರು ಬಳಿ ಬಸ್ ದುರಂತಕ್ಕೆ 9 ಮಂದಿ ಸಜೀವ ದಹನ. ಸೀಬರ್ಡ್ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಬಜ್ಜಾರ್. ಏಕಾಏಕಿ ಲಾರಿ ಬಂದು ಬಸ್ಗೆ ಡಿಕ್ಕಿ ಹೊಡಿತು. ಅವರು ಕೊಟ್ಟಿರತಕ್ಕಂಥ ಮಾಹಿತಿ, ಅದನ್ನು ತಪ್ಪಿಸಲು ಹೋದಾಗ ಪಕ್ಕದಲ್ಲೇ ಬಸ್ ಇತ್ತು. ಬಸ್ನ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿ ಹೊತ್ಕೊಳ್ತು. ಆ ಕ್ಷಣದಲ್ಲಿ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಪಬ್ಲಿಕ್ ಟಿವಿಗೆ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಓಕೆ, ಬಸ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರಲ್ಲ, ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಾಯಿತು ಅಂತಂದ್ಬಿಟ್ಟು. ಬಟ್ ಇವ್ರ ಕೈಲಿ ತಪ್ಸೋಕ್ಕಾಗಲ್ಲ, ಯಾಕೆಂದರೆ ಲಾರಿನೇ ಪಲ್ಟಿಯಾಗಿ ಬಂದು ಹೊಡೆದಿರೋದು. ಏನೂ ಮಾಡೋಕ್ಕಾಗಲ್ಲ, ಅಸಹಾಯಕತೆ. ಇವರ ಕಂಟ್ರೋಲ್ನಲ್ಲಿ ಏನೂ ಇರಲ್ಲ. ಸೊ ಹಾಗಾಗಿ ಆ ಕ್ಷಣದಲ್ಲಿ ನನಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಂತ ಸದ್ಯಕ್ಕೀಗ ಅವರು ಹುಬ್ಬಳ್ಳಿ ಹಾಸ್ಪಿಟ್ಲಲ್ಲಿ ಏನೋ ಟ್ರೀಟ್ಮೆಂಟಲ್ಲಿದ್ದಾರೆ. ಅವ್ರಿಗೂ ಸ್ವಲ್ಪ ಕೈಕಾಲೆಲ್ಲ ಮೂಳೆ ಎಲ್ಲ ಮುರಿದಿದೆ ಅಂತಕ್ಕಂಥ ಮಾಹಿತಿ ಇದೆ. ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಆತ ಕೊಟ್ಟಿರುವಂತಹ ಮಾಹಿತಿ. ಚಿತ್ರದುರ್ಗದ ಹಿರಿಯೂರು ಬಳಿ ಗೊರ್ಲತ್ತು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಂತಹ ಭೀಕರ ಅಪಘಾತದ ಸಾಕಷ್ಟು ಜನರು ಕೂಡ ಸಾವನ್ನಪ್ಪಿರುವಂಥದ್ದು. ಅದರಲ್ಲೂ ಬಸ್ ಚಾಲಕ ಮೊಹಮ್ಮದ್ ರಫೀಕ್ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥ ನೋಡೋದಾಗಿದೆ. ಅವರ ಕೈಗಳು ಕೂಡ ಮತ್ತು ಕಾಲು ಸಂಪೂರ್ಣವಾಗಿ ಗಂಭೀರ ಗಾಯಗಳಾಗಿರುವಂಥದ್ದು. ನಿಜಕ್ಕೂ ಬದುಕುಳಿದಿದ್ದೆ ಅದೃಶ್ಯ ಅನ್ನುವಂಥ ನಿಟ್ಟಿನಲ್ಲಿ, ಯಾಕಂದರೆ ಅಷ್ಟು ಭೀಕರವಾದಂತಹ ಅಪಘಾತದಲ್ಲಿ ಸಾಕಷ್ಟು ಜನರು, ಅಂದರೆ 12ಕ್ಕೂ ಹೆಚ್ಚು ಜನ ಸುಟ್ಟು ಕರಕಲಾಗಿರುವಂಥ ನೆಲೆಯಲ್ಲಿ, ಅದರಲ್ಲೂ ಬೆಂಗಳೂರಿಂದ ಗೋಕರ್ಣ ಹೋಗುವಂತಹ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ಏನಿದೆ, ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಸ್ ಚಾಲಕ ರಫೀಕ್ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಯಾವಾಗ ಆಗಿದ್ದು, ಏನು ಕತೆ ಅಂತ ನಿಮ್ಗೆ ಆದಾಗ ಗೊತ್ತಾಯ್ತಾ ಅಂತಂದು? ರಾತ್ರಿ 12 ಸರ್. ಅದು 12ವರೆಗೆ ಆಯ್ತು. ಏಕಾಏಕಿ ಹೆಂಗೆ ಬಂತು ಸರ್ ಅಂತ? ರಾಂಗ್ ಸೈಡಿಂದ ಡಿವೈಡರ್ ಜಿಗಚ್ ಲಾರಿ ಅವ್ನು ಬಂದು ಹೊಡೆದನ್ ಸರ್. ಆ ಟೈಮಲ್ಲಿ ತಪ್ಸಕ್ಕೆ ಏನಾದ್ರು ನೋಡಿದ್ರ ಏನು ಕತೆ? ಸಾಕಷ್ಟು ಗಂಭೀರ ಸ್ಥಿತಿಯಲ್ಲಿರುವಂತಹ ರಫೀಕ್ ಅವರು ಮಾತನಾಡೋ ಪರಿಸ್ಥಿತಿ ಕೂಡ ಇಲ್ಲ ಈಗಾಗಲೇ. ಯಾಕಂದರೆ ಏಕಾಏಕಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ, ಲಾರಿ ಬಂದು ಡಿಕ್ಕಿ ಹೊಡೆದಂಥ ಪರಿಣಾಮದಿಂದಾಗಿ ಬಸ್ಸಿಂದ ನಾವು ಜಂಪ್ ಮಾಡಿದ್ವಿ. ಆಗ ಏನಾಯಿತು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ ಟಿವಿ ಚಿತ್ರದುರ್ಗ.